ಬಾಗಲಕೋಟೆಯ ಮುಧೋಳ ತಾಲೂಕಿನ ನಿರಾಣಿ ಕಾರ್ಖಾನೆಯಿಂದ ಡಿಸ್ಟಿಲರಿ ಸ್ಫೋಟ ಆಗಿ ಸತ್ತವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಕುಳಲಿ ಗ್ರಾಮದಲ್ಲಿದ್ದ ನಿರಾಣಿ ಕಾರ್ಖಾನೆ ಡಿಸ್ಟಿಲರಿ ಸಂಸ್ಕರಣಾ ಘಟಕದಲ್ಲಿ ಸ್ಫೋಟ ಸಂಭವಿಸುತ್ತಿದ್ದಂತೆ ಚಾವಣಿ ಕುಸಿದು ಬಿತ್ತು. ಮಳೆಗೆ ಕುಸಿದು ಬಿದ್ದ ರಭಸಕ್ಕೆ ಕೆಲಸ ಮಾಡ್ತಾ ಇದ್ದ 4 ಕಾರ್ಮಿಕರು ಮೃತಪಟ್ಟರು. ಮೃತ ಕಾರ್ಮಿಕರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಯನ್ನು ಸರ್ಕಾರ ಈಗ ಘೋಷಣೆ ಮಾಡಿದೆ. ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಮೃತರ ಕುಟುಂಬಕ್ಕೆ ತಲಾ 2.5 ಲಕ್ಷ ತಮ್ಮ ವೈಯಕ್ತಿಕವಾದಂಥ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಕಾರ್ಖಾನೆ ಮಾಲೀಕ ಸಹ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಅವರು ಸೂಚನೆ ಕೊಟ್ಟಿದ್ದಾರೆ. ಇದರ ಕಾರ್ಖಾನೆ ಮಾಲೀಕರು ಬಿಜೆಪಿ ಶಾಸಕ ಮುರುಗೇಶ್ ನಿರಾಣಿ. ಏನು ಮುರುಗೇಶ್ ನಿರಾಣಿ ಅವರ ಸಂಬಂಧಪಟ್ಟಂತ ಒಂದು ಫ್ಯಾಕ್ಟರಿಯಲ್ಲಿ ಬಾಯ್ಲರು ಬ್ಲಾಸ್ಟ್ ಆಗಿದೆ. ಅದು ಅವರು ಇನ್ನೂ ಕೂಡ ಟೆಸ್ಟ್ ಮಾಡುವ ಹಂತದಲ್ಲಿದ್ದಂಥ ಬಾಯ್ಲರು. ಅದಿನ್ನೂ ಅವರು ಅದನ್ನು ದಿನನಿತ್ಯ ಬಳಸ್ತಕ್ಕಂಥ ರೀತಿಯಲ್ಲಿ ಮಾಡಿರಲಿಲ್ಲ, ಇನ್ನೂ ಪ್ರಾಯೋಗಿಕವಾಗಿ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿ ಈ 4 ಜನ ತೀರ್ಕೊಂಡಿದ್ದಾರೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬದವರು ಅವರಿನ್ನೇನು ಕಳ್ಕೊಂಡಿದ್ದಾರೆ ಅವರಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ಕಾರದಿಂದ ಏನು ಕೊಡಿಸ್ಲಿಕ್ಕೆ ಆಗ್ತದೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಅಲ್ಲಿ ಪ್ರಯತ್ನ ಮಾಡ್ತೀನಿ. ಈ ವೈಯಕ್ತಿಕ 2.5 ಲಕ್ಷ ನಾನು ಪ್ರತಿಯೊಬ್ಬರಿಗೆ ಚೆಕ್ ಕೊಟ್ಟಿದ್ದೀನಿ ನನ್ನ ವತಿಯಿಂದ. ಮತ್ತು ಗಾಯಾಳುಗಳಿಗೆ ಒಂದು ಯಾರಿಗೆ ಮೈನರ್ ಇಂಜುರಿ ಇದೆ ಅವ್ರಿಗೆ 25,000 ರೂಪಾಯಿ ಕೊಡ್ತೀವಿ. ಯಾರಿಗೆ ಒಬ್ರಿಗೆ ಸಿವಿಯರ್ ಇದೆ ಅವ್ರಿಗೆ 50,000 ರೂಪಾಯಿ ಕೊಡ್ತೀವಿ. ಸೊ ಇಷ್ಟಂತರೂ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಸಹಾಯ ಸರ್ಕಾರದಿಂದ ಏನಾದರೂ ಬರ್ತಿದ್ರೆ ಅದನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಿರಾಣಿಯವರು ಕೂಡ ಅವ್ರ ಕೈನಿಂದ ಏನು ಇನ್ನೂ ಹೆಚ್ಚಿನ ಸಹಾಯ ಆಗ್ತದೆ ಅವ್ರು ಮಾಡಬೇಕು ಅಂಥೇಳಿ